ಎಲ್ಲರಿಗೂ ಸ್ವಾಗತ. ಮುಂಗಾರು ಮಳೆಯ ಆರ್ಭಟಕ್ಕೆ ಹೊಲದಲ್ಲೆಲ್ಲ ನೀರೆಲ್ಲ ತನ್ನದೇ ದಾರಿಯನ್ನು ಸೃಷ್ಟಿಸಿಕೊಂಡಿದೆ ನೋಡಿ. ಕೆಲವೊಂದು ನಿಂಬೆ ಗಿಡಗಳೆಲ್ಲ ಬಗ್ಗಿ ಬಿಟ್ಟಿದ್ದಾವೆ. ಹೆಂಗಣ್ಣ ಆ ಕಡೆ ಮಳೆ ಹೆಂಗಾಯ್ತಣ್ಣ? ಸಮೃದ್ಧಿ ಮಳೆ, ಉತ್ತಮ ಮಳೆ, ಸಾಧಾರಣ ಮಳೆ? ಫುಲ್ ಉತ್ತಮ ಮಳೆ. ಇವು ನವೀನ ಅಣ್ಣ ಮನೆಗೆಲ್ಲ ಒಂದುವರೆ ಕರಿಬೇವು ಬೆಳೆಸೋದು ತಿನ್ನೋದ. ಇವತ್ತು ಜಾಮಣ್ಣು ಕರಿಬೇವು ಎಲ್ಲ ಇವತ್ತು ಒಂದೇ ದಿವಸ ಡೀಲ್ ಮಾಡ್ತದಣ್ಣ ನೋಡಿ. ನೀರು ನೋಡಿ ಭಾಳ ಇರ್ತದಲ್ಲ. ಮಾವಿನಕಾಯಿ ಎಲ್ಲ ಸ್ಕ್ಯಾನ್ ಮಾಡೋಣ ಏಟೆಕ್ಸ್ ಹಾಕಿ. ಇದ್ರಾಗ ಒಂದು ಮಾವಿನಕಾಯಿ ಇಲ್ಲ. ಇದ್ದಿದ್ರೆ ಬಿಡ್ತಿದ್ದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಇದು ನೋಡ ಒತ್ತದ ನೋಡ ಕಾಲಲ್ಲ. ನೀರನ್ನ ಹೇಳ್ದಾಗ ಅಣ್ಣ ಬಿಟ್ಕೊಂಡ್ಬಿಡಿವ ಬರ್ತಾನೆ ಬಾ ಕಡೆ ನೋಡ್ಕೊಂಬರ್ತಾನೆ. ಹೆಸರನ್ನೇ ಸುಮ್ಮನೆ ಯಾಕೆ ಅಡ್ಡಾಡ್ತು? ಇನ್ನೊಂದು ಜಾಮಣ್ಣ ಅರ್ಕ ಆರಾಮಾಯ್ತು. ಮಧ್ಯಾಹ್ನ ಊಟ ಮಾಡಬೇಡ, ಹಣ್ಣಿನಿಂದ ಇದು ಮಾಡು. ನೋಡಿದ ಹಣ್ಣಿನ ಗೊಂಚಲೇ ಬೆಳೆದ್ಬಿಟ್ಟಿದೆ. ಕಾಪ್ ಜಗ್ತಾಣತ್ ಗಿಡ. ತ್ಯಾಗದ ಗಿಡ, 2 ವರ್ಷದ ಗಿಡ ಇದು ನೋಡಿ. ಇನ್ನೂ ಬೆಳೆದಿಲ್ಲ, ಬೆಳಿಬೇಕು. ಇದು ನೀರು ಸೇಬಿನ ಗಿಡ ನೋಡಿ. ನೀರು ಸೇಬು ಇದು ನಮ್ಮಲ್ಲಿ ಈ ಸೈಡ್ ಕೂಡ ಬೆಳಿಬೋದು. ಹೀಗಿರುತ್ತೆ ನೋಡ. ನೀರಿನ ಒತ್ತುವರಿ ಜಾಸ್ತಿ ಆಗಿದೆ. ಏಣ ಆ ಕಡೆ ಹೆಂಗೈತೆ? ಇವಪ್ಪ ಮೊಣಕಾಲವರೆಗೆ ಸಿಗೇ ಬಿಡ್ತಾವಣ್ಣ ಕಾಲ. ಭಾಳ ಆಳದ ಹಾಂ. ಮಳೆ ಬರ್ಬೇಕಾ ಸಾಕಣ್ಣ? ಬರಲೇಬೇಕಂತ ಬರಲೇಬೇಕು ಮಳೆ. ಭಾಳ ಅತ್ಯುತ್ತಮವಾದ ಮಾತಾಡೋದು. ಮಳೆ ಬಂದತ್ ಬಿಡು. ನೀನು ನವೀನ ಆವಲೆ 4-8 ಹಣ್ಣು ಜೋಬ್ನಾಗ ಇಟ್ಕೊಳ್ಳೋಣ ಮತ್ತೆ ಕೈ ಹಿಡ್ಕೊಳ್ಳೋಣ. ಇವು 3 ವರ್ಷದ ತ್ಯಾಗದ ಗಿಡ ನೋಡಿ ಯಾವ ಗಾತ್ರಕ್ಕೆ ಬೆಳೆದಿದೆ. ಇದು ಮೂಸಂಬೆ ಗಿಡ. ಈ ರೀತಿ ಒಳಗಡೆ ಗಿಡ ವೀಕ್ ಆಗಿದೆ, ಬ್ಲ್ಯಾಕ್ ಹೋಲ್ಸನ್ನ ಬಿದ್ದಿದೆ. ಇದಕ್ಕೆ ಯಾರಿಗಾದರೂ ಇದಕ್ಕೆ ಔಷಧಿ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇಲ್ಲಿ ನೋಡ್ಗ ಸರೌಂಡ್ ನೋಡೋಣ. ಇಲ್ಲೆಲ್ಲ ಬ್ಲ್ಯಾಕ್ ನೋಡು. ಇದು ಫಿಟ್ನೆಸ್ ಇಲ್ಲ ಬಡ್ಡೆ. ಒಂದು ಇದಕ್ಕೆ ಹೋಯ್ತು ನೋಡಪ್ಪ, ಎಲ್ಲರ ಗಿಡನ ಹೆಂಗಂತ ಒಂದು ಕೊಂಬೆ ಮುರಿದು
ಹೋದ್ರೆ ಹಂಗ ದೊಡ್ಡ ದೊಡ್ಡ ಗಿಡ ಆದಷ್ಟು ಎಲ್ಲ ಜನರಿಗೆ ನಮಸ್ಕಾರ. ನಿಮಗೆ ಯಾವುದಾದ್ರೂ ಈ ಗಿಡಗಳ ಬಗ್ಗೆ ಮಾಹಿತಿ ಗೊತ್ತಿದ್ದರೆ ನಮಗೆ ತಿಳಿಸಿ ಕಮೆಂಟ್ ಮಾಡಿ. ನಾವು ಯಾವುದೇ ರೀತಿಯಾದರೂ ರೋಗ ಏನಾದರೂ ಬಂದರೆ ನಿಮಗೆ ತಿಳಿಸ್ಕೊಡ್ತೀವಿ. ನಮಗೆ ಗೊತ್ತಿರುವಂಥದ್ದು ಸೊಲ್ಯೂಷನ್ ಕೂಡ ಕೊಡ್ತೀವಿ. ನಿಮಗೇನಾದರೂ ತಿಳಿದಿದ್ದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.